ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ಬುಧವಾರದ ಬೆಳಗಿನ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆಗೆ ತಿಂಡಿ ಮಾಡೋಣ ಅಂತ ಹೇಳಿ ಈರುಳ್ಳಿನ ಹೆಚ್ಕೊತಾ ಇದ್ದೀನಿ. ಇವತ್ತಿನ ತಿಂಡಿ ಏನಪ್ಪ ಅಂದರೆ ಎಗ್ ರೈಸ್ ಮಾಡೋಣ ಅಂತ ಹೇಳಿ ಹೆಚ್ಕೊತಾ ಇದ್ದೀನಿ. ಈ ಶೀತದಲ್ಲಿ ಪುಟ್ಟದೊಂದು ಗೀಟ್ ಗಾಯ ಆದರೂ ಸಹ ಎಷ್ಟು ಪೇಯ್ನ್ ಬರುತ್ತಲ್ವ. ಸೊ ನನಗೂ ಅಷ್ಟೇ ಕೈ ತುಂಬಾ ಗಾಯ ಆಗಿಬಿಟ್ಟಿತ್ತು, ಅದು ತುಂಬಾ ಪೇಯ್ನ್ ಬರ್ತಾಯಿತ್ತು. ಸೊ ಇನ್ನು ಈರುಳ್ಳಿ ಎಲ್ಲನೂ ಹೆಚ್ಚಿಟ್ಕೊಂಡು ಹಾಗೆ ಮೆಣಸಿನ್ಕಾಯಿ ಎಲ್ಲನೂ ಹೆಚ್ಚಿಟ್ಕೊತಾ ಇದ್ದೀನಿ. ನಾನು ಎಗ್ ರೈಸಿಗೆ ಯಾವುದೇ ರೀತಿಯಾದ ವೆನಿಗರು, ಸೋಯಾ ಸಾಸು ಯಾವುದೂ ಯೂಸ್ ಮಾಡಲ್ಲ. ಸೊ ಮನೇಲಿರುವಂತಹ ಖಾರ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ ಈ ಥರ ಯೂಸ್ ಮಾಡಿಕೊಂಡೆ ನಾನು ಮಾಡ್ಕೊಳ್ಳೋದು. ಇನ್ನು ಎಲ್ಲದನ್ನು ಸಹ ಹೆಚ್ಚಿಟ್ಕೊಂಡು ಫಸ್ಟು ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಬ್ರೂ ತಂದಿದ್ದೆ ಮಾರ್ಟಿಗೆ ಹೋದಾಗ. ಸೊ ಹಂಗಾಗಿ ಬ್ರೂ ಕುಡಿಯೋಣ ಅಂತ ಹೇಳಿ ಇವತ್ತು ಹಾಲನ್ನ ಕಾಯಿಸ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಕುಡ್ದಾದಮೇಲೆ ಇವಾಗ ನಾನು ತಿಂಡಿ ಮಾಡೋಣ ಅಂತ ಹೇಳಿ ಬಂದೆ. ಸೊ ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ಬಿಟ್ಟಿದ್ಲು. ಸೊ ಹಂಗಾಗಿ ಅವಳನ್ನ ಇಟ್ಕೊಂಡು ಅವಳಿಗೇನಾದ್ರು ಒಂದು ಕೈ ಕೊಟ್ಟು ಅದಾದಮೇಲೆ ನಾನು ಎಗ್ ರೈಸ್ ಮಾಡಿಕೊಂಡೆ. ಕೆಲವೊಂದು ಜನ ಹೆಂಗಿರ್ತಾರೆ ಅಂದರೆ, ನಮ್ಮ ಅವಶ್ಯಕತೆ ಇತ್ತು ಅಂದರೆ ಬೆಣ್ಣೆ ಮೇಲೆ ಕೂದಲು ತೆಗೆದಿರ್ತಾರಲ್ಲ ಆ ರೀತಿ ಮಾತಾಡಿ ಕರಗಿಸ್ತಾರೆ. ಅದೇ ನಮ್ಮ ಅವಶ್ಯಕತೆ ಮುಗಿದ ಮೇಲೆ ಜನಗಳು ಮಾತುಗಳು, ನಡವಳಿಕೆಗಳು ಎಲ್ಲ ಚೇಂಜ್ ಆಗುತ್ತೆ. ಇದು ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅನಿಸುತ್ತೆ. ಬಟ್ ನನಗೂ ಈಗ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ಅದು ನನಗೆ. ಇನ್ನು ನನ್ನ ಮಗಳು ಸ್ಲಿಪ್ಪರ್ ಹಾಕ್ಕೊಂಡು ಹೋಗೋಣ ಬಾ ಅಂತ ಕರಿತಾ ಇದ್ಲು. ಪಾಪ ಅವಳೇ ಸ್ಲಿಪ್ಪರ್ ಹಾಕ್ಕೊಂಡಿರೋದು, ಒಂದು ಆ ಕಡೆ ಕಾಲು ಈ ಕಡೆಗೆ, ಈ ಕಡೆ ಕಾಲು ಆ ಕಡೆಗೆ. ಪಾಪ ಅವಳು ಈ ಏಜಲ್ಲಿ ಅಷ್ಟಾದರೂ ಹಾಕ್ಕೊಂಡಿದ್ದಾಳೆ. ಸೊ ಹೋಗೋಣ ಬಾ ಅಂತ ಹೇಳಿಬಿಟ್ಟು ಬಾಯ್ ಮಾಡಿ ಹೋಗ್ತಾ ಇದ್ಲು. ಕೊನೆಗೆ ಬಂದು ಡೋರ್ ತೆಗಿ ಅಂತ ಹೇಳಿ ಹಠ ಮಾಡ್ತಾಯಿದ್ಲು, ಹೋಗೋಣ ನಡಿ ಅಂತ ಹೇಳಿ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಸಂಜೆ ಮಾರ್ಟ್ಗೆ ಹೋಗಿದ್ದೆ. ಮನೇಲಿ ಜಿನ್ಸಿ ಸಾಮಾನು ಖಾಲಿಯಾಗಿತ್ತು ಅಂತ ಹೇಳಿ ತರೋದಕ್ಕೆ ಅಂತ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್